78ನೇ ಸ್ವತಂತ್ರೋತ್ಸವದ ಸಮಾರಂಭವಾಗಿ ಇಡೀ ಪ್ರಯುಕ್ತ ಇಡೀ ರಾಷ್ಟ್ರದಲ್ಲಿ ನಶಮುಕ್ತ ಭಾರತವನ್ನ ಸರ್ಕಾರ ಘೋಷಣೆ ಮಾಡಿದೆ. ಹಾಗಾಗಿ ನೀವೆಲ್ಲರೂ ಇವತ್ತು ಒಂದು ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡಬೇಕು. ನಶಮುಕ್ತ ಭಾರತ ಅಂತಾದ್ರೆ ಏನು? ನಾವು ಬೀಡಿ ಇರ್ಬೋದು, ಸಿಗರೇಟ್ ಇರ್ಬೋದು, ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು, ಹಾಗೂ ಗುಟ್ಕಗಳು ಇರ್ಬೋದು, ಕೇಳಿಸ್ಕೊಳ್ತಾ ಇದ್ರೆ ಎಲ್ಲರೂ ಗುಟ್ಕಗಳು ಇರ್ಬೋದು. ಇವೆಲ್ಲವೂ ಕ್ಯಾನ್ಸರ್ ರೋಗಕ್ಕೆ ಮಾರಕವಾದಂತ ವಸ್ತುಗಳು. ಆದ್ರಿಂದ ನಶಮುಕ್ತ ಭಾರತವನ್ನ ಇಡೀ ರಾಷ್ಟ್ರಾದ್ಯಂತ ಮಾಡ್ತಾ ಇದೆ. ಇದು ಕಾಲೇಜ್ ಲೆವೆಲ್ ಮಾಡಬೇಕು, ಹೈಸ್ಕೂಲ್ ಲೆವೆಲ್ ಮಾಡಬೇಕು, ಮತ್ತೆ ಇನ್ನೂ ಅನೇಕ ಇಲಾಖೆಗಳಲ್ಲಿ ಸುಮಾರು 17 ಇಲಾಖೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಸರ್ಕಾರ ಹಮ್ಮಿಕೊಂಡಿದೆ. ಹಾಗಾಗಿ ಇವತ್ತ ನಮ್ಮ ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ಗುಣಶೇಖರ ಅವನು ನಮ್ಗೆ ಹತ್ತಿರವಾಗಿರ್ತಕ್ಕಂಥವನು, ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ. ಇವತ್ತ ಚೆನ್ನಾಗಿ ಓದಿ ಅವನು ಓದ್ತಿದ್ದೆ ಕಡಿಮೆ ಹೊಡೆದಾಗ್ತಿದ್ದೆ ವರ್ಷ ಆಗ್ತಾರು ಈ ಎಲ್ಲ ಓಡಾಡಿದ್ರು. ಇವತ್ತ ಅವನು ಒಂದು ಸಂಘದ ಅಧ್ಯಕ್ಷ, ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದ್ದಾನೆ. ಅಭಿವೃದ್ಧಿ ಆಗಲಿ, ಜೊತೆಗೆ ವಿದ್ಯಾರ್ಥಿಗಳೇ, ಯುವಕರು ಪ್ರತಿ ರಾಷ್ಟ್ರದ ಶಕ್ತಿಯಾಗಿರುತ್ತಾರೆ. ಜೋರಾಗಿ, ಯುವಕರು ಪ್ರತಿ ರಾಷ್ಟ್ರದ ಶಕ್ತಿಯಾಗಿರುತ್ತಾರೆ ಮತ್ತು ಯುವ ಶಕ್ತಿಯು ಸಮಾಜದ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡುವಲ್ಲಿ ಪಾತ್ರ ವಹಿಸುತ್ತದೆ. ಯುವ ಶಕ್ತಿ ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಆದ್ದರಿಂದ ಅತಿ ಹೆಚ್ಚು ಯುವಕರು ನಶಾಮುಕ್ತ ಭಾರತ ಅಭಿಯಾನದಲ್ಲಿ ಭಾಗವಹಿಸಿ ಕೊಡುಗೆ ನೀಡುವುದು ಬಹಳ ಮುಖ್ಯ. ದೇಶದ ಈ ಸವಾಲನ್ನು ಸ್ವೀಕರಿಸಿ ಇಂದು ನಾವು ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ಒಂದಾಗುತ್ತಿದ್ದೇವೆ ಮತ್ತು ಸಮುದಾಯ, ಕುಟುಂಬ, ಸ್ನೇಹಿತರು ಮಾತ್ರವಲ್ಲದೆ ನಾವು ಮಾದಕ ವ್ಯಸನದಿಂದ ಮುಕ್ತೇವೆ ಎಂಬ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇವೆ. ಏಕೆಂದರೆ ಬದಲಾವಣೆ ನಮ್ಮಿಂದ ಆರಂಭವಾಗಿರಬೇಕಾಗಿರುತ್ತದೆ. ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ನಮ್ಮ ರಾಜ್ಯ, ಜಿಲ್ಲೆ, ಜಿಲ್ಲಾವಾರು ಮಾದಕ ವ್ಯಸನದಿಂದ ಮುಕ್ತಗೊಳಿಸಲು ದೃಢ ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ಎಲ್ಲ ನಿಮ್ಮ ನೇತೃತ್ವದಲ್ಲಿ ಆಗ್ತಕ್ಕಂಥದ್ದು. ಅದನ್ನ ನಾಳೆ ವಿತರಣೆ ಮಾಡ್ತಾನೆ. ಸುಮಾರು ಒಂದು 50 ಅಂಗವಿಕಲರ ವಾಹನಗಳಿದ್ದಾವೆ, ಅದನ್ನ ವಿತರಣೆ ಮಾಡ್ತಾ ಇದ್ದೇನೆ. ಈ ಒಂದು ಬಲಗಡೆಯನ್ನು ಮುಂದಕ್ಕೆ ಚಾಚಿ ಕಾಲು ಉಳಿಸಿಕೊಂಡು ನೀಟಾಗಿ ಜಯಿಸಿಕೊಳ್ಳಿ. ಪ್ರತಿ ರಾಷ್ಟ್ರದ ಶಕ್ತಿಯಾಗಿರುತ್ತಾರೆ ಮತ್ತು ಯುವ ಶಕ್ತಿ ಅತಿ ಹೆಚ್ಚು ಯುವಕರು ಭಾಗವಹಿಸಿ ಕೊಡುಗೆ ನೀಡುವುದು ಬಹಳ ಮುಖ್ಯ. ಈ ಸವಾಲನ್ನು ಸ್ವೀಕರಿಸಿ ನಶಾಮುಕ್ತ ಭಾರತ ಮುಂದಾಗುತ್ತಿದ್ದೇವೆ ಮತ್ತು ಸಮುದಾಯ ಮಾದಕ ವ್ಯಸನದಿಂದ ಮುಕ್ತರಾಗುತ್ತೇವೆ ಎಂಬ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇವೆ. ಏಕೆಂದರೆ
ಪ್ರಾರಂಭವಾಗಿರಬೇಕಾಗಿರುತ್ತದೆ. ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ನಮ್ಮ ರಾಜ್ಯ ಕೈಲಾದಷ್ಟು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೇವೆ. ಇವತ್ತು ನಾವು ಒಂದು ಚಿಕ್ಕ ಸಂದೇಶ ಕೊಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ಹುಟ್ಟಾನೆ ಒಂದು ದೇವರು ಯಾವುದೋ ಒಂದು ನ್ಯೂನತೆ ಕೊಟ್ಟಿದ್ದಾರೆ. ಆ ನ್ಯೂನತೆಯಿಂದ ಪ್ರತಿದಿನ ನಾವು ಸಫರ್ ಮಾಡ್ತಾ ಇದ್ದೀವಿ. ಒಂದಿಷ್ಟು ಜನಕ್ಕೆ ನಡೆಯೋಕ್ಕಾಗಲ್ಲ, ಒಂದಿಷ್ಟು ಜನಕ್ಕೆ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ, ಒಂದಿಷ್ಟು ಜನಕ್ಕೆ ಮಾತಾಡೋಕ್ಕಾಗಲ್ಲ. ಈ ಥರ ಬಂದು ಒಂದೊಂದು ನಾವು ಸಮಸ್ಯೆನ ಹುಡ್ತಾನೆ ದೇವರು ನಮಗೆ ಕೊಟ್ಬಿಟ್ಟಿದ್ದಾನೆ. ಬಟ್ ನೀವು ಅಂತ ಹೇಳಿದ್ರೆ ನಿಮಗೆ ಯಾರಿಗೂ ಆ ಸಮಸ್ಯೆ ಇಲ್ಲ, ಇದೆಯಾ? ಯಾರಿಗೂ ಇಲ್ಲ. ಆದರೆ ಇವತ್ತೇನು ಈ ನಶಾಮುಕ್ತ ಭಾರತ ಅಭಿಯಾನ ಮಾಡ್ತಾ ಇದ್ದೀವಿ, ಇದ್ರ ಮುಖಾಂತರ ನಾನು ನಿಮ್ಗೇನು ತಿಳಿಸಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಈ ಪ್ರೌಢ ಶಾಲೆಗಳಲ್ಲಿ ಇನ್ನೂ 9ನೇ ಕ್ಲಾಸ್, 8ನೇ ಕ್ಲಾಸ್, 10ನೇ ಕ್ಲಾಸ್ ಇರ್ತಾರೆ. ನನ್ನ ಜೊತೆಗೆ ಓದೋರು ನನಗೆ ಈ 33 ವರ್ಷ ಸುಮಾರು ಒಂದು 10 ಜನ ಸತ್ತೋಗ್ಬೋದು ರೀಸೆಂಟಾಗಿ ಕಳೆದ 2-3 ವರ್ಷಗಳಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಮ ಥರ ಅವರು ನನ್ನ ಜೊತೆಗೆ ಶಾಲೆಯಲ್ಲಿ ಓದಬೇಕಾದ್ರೆ ಸಿಗರೇಟು, ಬೀಡಿ, ಬಿಯರ್ ಕುಡಿಯೋದು, ಆಲ್ಕೋಹಾಲ್ ಸೇವಿಸೋದು ಈ ಥರ ಶುರು ಮಾಡಿದ್ರು. ಬರ್ತಾ 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 ಏನಾಯಿತು, ನಾನಿನ್ನೂ ಓದ್ತಾ ಇರಬೇಕಾದ್ರೆ ಅವ್ರು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಯಾಕೆಂದರೆ SSLC ಫೇಲು, PUC ಫೇಲು, ನಾನು ಪಾಸ್ ಹಾಕ್ಕೊಂಡು ಬರ್ತಾ ಇದ್ದೆ. ಅವರೆಲ್ಲ ಏನು ಮಾಡಿದ್ರು, ವೆಲ್ಡಿಂಗ್ ಶಾಪಲ್ಲಿ ಮತ್ತು ಬೇರೆ ಬೇರೆ ಗಾರೆ ಕೆಲಸಕ್ಕೆ ಈ ಥರ ಲೇಬರಾಗಿ ಹೋದರು. ಕೈಯಲ್ಲಿ ದುಡ್ಡು ಚೆನ್ನಾಗಿ ಸಿಗ್ತಾ ಇತ್ತು. ಅವಾಗ ಈಸಿಯಾಗಿ ತಂದೆ ತಾಯಿನ ಕೇಳಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ. ಸಿಗರೇಟ್ಗಳು ಸೇದೋರು, ಸಿಗರೇಟ್ ಸೇದೋದೇ ಬಂದು ಒಂದು ದೊಡ್ಡ ಖುಷಿ ಅವ್ರಿಗೆ. ಏನು ಅಂತ ಹೇಳಿದ್ರೆ, ನಾನು ದೊಡ್ಡವನಾಗಿದ್ದೀನಿ, ನಾನು ದೊಡ್ಡವ್ರ ಜೊತೆ ಎಲ್ಲ ಸೇರ್ಬೋದು ಅನ್ನೋ ಭಾವನೆ ಬರುತ್ತೀಗ. ನೀವೇನು ಹೈಸ್ಕೂಲಲ್ಲಿ ಇದ್ದೀರಾ ಅವಾಗ. ಈ ಥರ ಶುರುವಾಗುವಂಥದ್ದು ಮುಂದೊಂದು ದಿನ ನಿಮ್ಮನ್ನು ಹೇಗೆ ನಿಲ್ಲಿಸುತ್ತೆ ಅಂದರೆ, ಚಿಕ್ಕ ವಯಸ್ಸಲ್ಲಿ ನೀವೆಲ್ಲ ಒಂದು ಕನ್ಸ್ಕೊಂಡಿರ್ತೀರ. ಶಾಲೆಗಳಲ್ಲಿ ಟೀಚರು ಏನಾಗ್ತೀಯಪ್ಪ ಅಂದರೆ ಡಾಕ್ಟ್ರು, ಇಂಜಿನಿಯರು, ಪೊಲೀಸು, ಲಾಯರು ಅಂತ ಹೇಳ್ತೀರ. ಇದರಲ್ಲಿ ಏನೂ ಆಗೋಕ್ಕಾಗಲ್ಲ. ಏನೂ ಆಗೋಕ್ಕಾಗದಂಗೆ ಲಾಸ್ಟಲ್ಲಿ ಏನಾಗ್ತೀವಿ ಅಂತ ಹೇಳಿದ್ರೆ ಭಾಳ ಸಮಸ್ಯೆ ಇದೆ. ಹೆಣ್ಮಕ್ಳೆಲ್ಲ ಬಂದು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಕೊಡ್ತಾರೆ. ಮದುವೆಗೆ ಏನೂ ಸಾಧಿಸ್ತಕ್ಕ ಅವರು ಅಲ್ಲಿ ಹೋಗ್ತಾರೆ. ಗಂಡು ಮಕ್ಕಳೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಂದೇ ಕಾಯಿಲೆಗಳು 30 ವರ್ಷ ದಾಟ್ತಾ ಇದ್ದಂಗೆ BP, ಶುಗರು, ಲಿವರ್ ಪ್ರಾಬ್ಲಮ್ ಆಗ್ಬಿಡೋದು, ಕ್ಯಾನ್ಸರ್ಗಳು ಬರೋವಂಥದ್ದು, ಈ ಥರ ಸಮಸ್ಯೆ ಎಲ್ಲ ಆಗ್ತಾ ಇದೆ. ಅದರಿಂದ ನಿಮ್ಗೆ ಇವತ್ತು ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇರೋದೇನು ಅಂದರೆ, ದೇವರು ಚೆನ್ನಾಗಿರುವಂಥ ಅಂಗಗಳನ್ನ ಕೊಟ್ಟಿದ್ದಾರೆ, ನಿಮಗೇನೂ ಅನ್ಯಾಯ ಮಾಡಿಲ್ಲ. ಅದರಿಂದ ನೀವು ಯಾರೂ ಕೂಡ ಈ ಥರ ದುಶ್ಚಟಗಳಿಗೆ ಚಿಕ್ಕ ವಯಸ್ಸಲ್ಲೇ ಬಲಿಯಾಗಬೇಡಿ. ನಿಮಗೆ ಅಂತ ದೇವರು ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ನಮ್ಮ ಎಲ್ಲ ಶಿಕ್ಷಕರಿದ್ದಾರೆ, ಅವರ ಹೆಸರು ಅವರು ಈ ಶಾಲೆಯಲ್ಲಿ ಹುಟ್ಟಿರೋದಕ್ಕೆ ಒಂದು ಗೌರವವನ್ನು ನೀವು ತರಬೇಕು ಅಂತ ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ಧನ್ಯವಾದ.